ಸರ್, ಈಗ ನೀವು ಒಂದು ಮಾಧ್ಯಮದ ಮುಂದೆ ಬಂದು ಕೂತಿದ್ದೀರಿ, ಅಥವಾ ಸುಜಾತಾ ಭಟ್ ಏನು, ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತಿದ್ದೀರಿ. ನೀವು ಸುವರ್ಣ ನ್ಯೂಸ್ ಮೂಲಕ ಸುಜಾತಾ ಭಟ್ಗೆ ಏನಾದರೂ ಹೇಳಬೇಕು, ನೀವು ಮಾಡ್ತಾ ಇರುವಂಥದ್ದು ಸರಿನಾ ತಪ್ಪಾ, ಅಥವಾ ಅವ್ರಿಗೇನಾದರೂ ನೇರವಾಗಿ ಹೇಳುವಂಥದ್ದಿದ್ರೆ ಏನು ಹೇಳ್ತೀರಿ? ನೋಡಮ್ಮ, ನೀವು ಆ ವಿಷಯಕ್ಕೆ, ದೇವರ ವಿಷಯಕ್ಕೆ ಹೋಗಬಾರ್ದು. ನಿಮ್ಮ ತಂದೆ ತಾಯಿ ಎಲ್ಲ ಧರ್ಮಸ್ಥಳ ಮಂಜುನಾಥನ ನಂಬಿದವರು. ಯಾವುದೇ ಕಾರಣಕ್ಕೂ ನೀನೇನೇ ಇದ್ರೂ ಕೇಸ್ ವಾಪಸ್ ತಗೊಂಡು ಸುಮ್ಮನೆ ನಿನ್ನ ಪಾಡಿಗೆ ನೀನಿರು. ದೇವರು ನಿನಗೆ ಎಲ್ಲರೂ ದಾರಿ ತೋರಿಸ್ತೇನೆ. ಇಷ್ಟು ಮಾತ್ರ ಹೇಳಬಳ್ಳೆ ಸುಜಾತ ನಿನಗೆ, ಅಷ್ಟೇ. ಸರ್, ಅದು ಧರ್ಮಸ್ಥಳ ಅಣ್ಣಪ್ಪ ನೋಡ್ಕೊಳ್ಳೋ ವಿಷಯ ಅದು. ಯಾಕಂದರೆ ಎಲ್ಲ ಒಬ್ಬೊಬ್ಬರೇ ಕೇಸ್ ಈಗ ಹಿಂದಕ್ಕೆ ತೊಗೊಳ್ತಾ ಇದ್ದಾರೆ. ಯಾವಾಗ 14 ಬಾಡಿ ಎಲ್ಲಿಯೂ ಮೂಳೆ ಸಿಕ್ಕಲಿಲ್ವೋ ಒಬ್ಬೊಬ್ಬರೇ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಧರ್ಮಸ್ಥಳ ಮಂಜುನಾಥನ ಉಳಿಸುವಂಥದ್ದೊಂದು ಮಾಡಲೇಬೇಕಿವಾಗ. ಸೊ ಇನ್ನಾದರೂ ಈ ನಂತರವಾದರೂ ಸುಜಾತಾ ಭಟ್ ಅವ್ರನ್ನ ಭೇಟಿಯಾಗಿ ಇದು ಮಾಡ್ತಿರೋವಂಥದ್ದು ಸರಿನಾ ತಪ್ಪಾ, ಅವ್ರಿಗೇನಾದ್ರೂ ಕನ್ವಿನ್ಸ್ ಮಾಡೋ ಪ್ರಯತ್ನಗಳಾದರೂ ಮಾಡ್ತೀರಾ ಮುಂದೆ? ಅಡ್ರೆಸ್ ಅವಳದ್ದು ಯಾರ್ದು ಇವರೆಗೂ ಎಲ್ಲಿದೆ ಎಂದು ಗೊತ್ತೇ ಇಲ್ಲ ಸರ್. ಯಾರಾದರೂ ಹೇಳಬೇಕು, ಹಿರಿಯವರು ಬಂದು ಹೇಳ್ಬೋದು ಅವಳು ಎಲ್ಲಿದ್ದಾಳೆ, ಅವಳು ಫೋನ್ ನಂಬರ್ ಎಲ್ಲಿದೆ, ಏನು ಮಾಡ್ಕೊಂಡಿದ್ದಾಳೆ ಅಂತ ವಿಷಯನೇ ಗೊತ್ತಿಲ್ಲ ಸರ್ ಇವರೆಗೆ.